ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಮನೆಯಲ್ಲಿ ನಾವು ಹಾಕಿಸ್ತಾ ಇರೋದು ಟೈಟಾನಿಯಂ ಗೋಲ್ಡ್ ಶೀಟ್ ನಮ್ಮ ದೇವರ ಮನೆ ಹೊಸ್ಲಿಗೆ ಹಾಗೆ ಮೇನ್ ಡೋರ್ ಹೊಸ್ಲಿಗೆ, ಅಂದರೆ ದಾರಂದ ಹತ್ರ ಹೊಸ್ಲಿರುತ್ತಲ್ಲ ಅದಕ್ಕೆ. ಇದನ್ನು ತುಂಬ ದಿವಸದಿಂದ ಪ್ಲ್ಯಾನ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಒಂದು ರೀಲ್ ನೋಡಿದೆ ಪುಷ್ಪಾಂಜಲಿ ಮಹೇಶ್ ಅವ್ರದ್ದು. ಥ್ಯಾಂಕ್ಸ್ ಟು ಹರ್. ಆ್ಯಕ್ಚುಲಿ ನಂಗೆ ಬಹಳ ಇಷ್ಟ ಆಯಿತು. ನಾನು ಬೇರೆ ಯಾರ ಮನೇಲೂ ಆ ಥರ ನೋಡಿರಲಿಲ್ಲ. ಸೊ ಹಾಗಾಗಿ ಈ ಒಂದು ಟೈಟಾನಿಯಂ ಗೋಲ್ಡ್ ಶೀಟ್ನ ಹಾಕಬೇಕು ಅಂತ ಭಾಳ ಆಸೆ ಇತ್ತು. ಲಿಟಲ್ ಎಕ್ಸ್ಪೆನ್ಸಿವ್ ಶೋರ್, ಬಟ್ ನಿಮ್ಮ ವಾಸ್ಕಲ್ ಏನಿರುತ್ತೆ ಅದರ ಅಳತೆಯ ಪ್ರಕಾರವಾಗಿ ಅವರು ನಿಮಗೆ ಮಾಡಿಕೊಡ್ತಾರೆ. ಫಸ್ಟು ಒಂದು 10-15 ದಿವಸದ ಮುಂಚೆ ಬಂದು ನಿಮ್ಮ ಮೆಜರ್ಮೆಂಟ್ ಎಲ್ಲ ತೊಗೊಂಡೋಗ್ತಾರೆ. ಹಾಗೆ ಎಕ್ಸಾಕ್ಟ್ ಒಂದು 10 to 15 ಡೇಸ್ ಒಳಗಡೆ ನಿಮ್ಮ ವಾಸ್ಕಲ್ ಶೀಟ್, ಗೋಲ್ಡ್ ಶೀಟ್ ಏನಿರುತ್ತೆ ಅದು ರೆಡಿಯಾಗಿ ಬರುತ್ತೆ. ಸೊ ಈ ರೀತಿ ಇಬ್ಬರು ಬಂದು ಅದನ್ನು ಸೆಟಪ್ ಮಾಡ್ತಾರೆ, ಅಂದರೆ ಇನ್ಸ್ಟಾಲ್ ಮಾಡ್ತಾರೆ. ಸೊ ಇನ್ಸ್ಟಾಲೇಷನ್ ಹೇಗೆ ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ನಾನು ತುಂಬ ಫುಲ್ ಡೀಪ್ ವಿಡಿಯೋ ತೆಗಿಯೋಕ್ಕೆ ಹೋಗಲಿಲ್ಲ, ಯಾಕಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಇದರಲ್ಲಿ ಮ್ಯಾಟರ್ ಇರೋದೊಂದೇ ಗೋಲ್ಡ್ ಶೀಟ್ ಹಾಕ್ಸುವಂಥದ್ದಷ್ಟೇ. ಅದಕ್ಕೋಸ್ಕರ, ಯಾಕಂದರೆ ಅವ್ರು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಪೇಂಟಿಂಗ್ ಮಾಡಿ ತೊಗೊಂಡು ಬಂದಿರ್ತಾರೆ. ಪೇಂಟಿಂಗ್ ಅಂದರೆ ನಾವು ಹೊಸ್ಲು ಮೇಲೆ ಏನು ಪೇಂಟ್ ಮಾಡಿಸ್ತೀವಿ, ಡಿಸೈನ್ ಪೇಂಟ್, ಆ ಡಿಸೈನ್ನ ಕೂಡ ಅವ್ರು ನಿಮ್ಗೆ ವಾಟ್ಸಪ್ ಮಾಡ್ತಾರೆ. ನಿಮ್ಗೆ ಯಾವ ಡಿಸೈನ್ ಬೇಕೋ ಅದೇ ಡಿಸೈನ್ನ ಅವರು ಮಾಡಿಕೊಡ್ತಾರೆ. ಸೊ ಡಿಸೈನ್ ಮೇಲೆ ಕೂಡ ಚಾರ್ಜ್ ಆಗುತ್ತೆ, ಅಂದರೆ ಅಮೌಂಟ್ ಹೆಚ್ಚು ಕಡಿಮೆ ಆಗುತ್ತೆ. ಅದನ್ನು ನೀವು ಅವ್ರ ಹತ್ರನೇ ವಿಚಾರಿಸ್ಕೋಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಖಂಡಿತವಾಗ್ಲೂ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಹಾಕಿರ್ತೀನಿ. ನೀವು ನಿಮ್ಮ ವಾಸ್ಕಲ್ಗೆ ಈ ರೀತಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ದೆಮ್. ದೇ ಆರ್ ವೆರಿ ಫ್ರೆಂಡ್ಲಿ. ಹಾಗೆ ಆನ್ ಟೈಮ್ ನಿಮ್ಮ ಕೆಲಸ ಮುಗಿಸ್ಕೊಂಡು ಕೊಡ್ತಾರೆ. ಮೊದಲೇ ಹೇಳಿದೆ ಲಿಟಲ್ ಎಕ್ಸ್ಪೆನ್ಸಿವ್, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೊಂಡ್ವಿ. ನಾವು ಮನೆ ಕಟ್ಟಿದಾದಮೇಲೆ ಒಂದೇ ಮನೆಗೆ ಅಡಿಷನ್ ಮಾಡ್ತಾ ಇರೋದ್ರಿಂದ ಈ ರೀತಿಯಾದಂಥ ಯುನೀಕ್ ಐಡಿಯಾಸ್ ಯಾವುದಾದ್ರೂ ನೋಡಿದಾಗ ಖಂಡಿತವಾಗ್ಲೂ ಮಾಡಿಸ್ಬೇಕು ಅನ್ನೋ ಆಸೆ ಹಾಗೆ ಇಷ್ಟ ಎರಡೂ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ಟೈಮ್ ತೊಗೊಂಡು ನಮ್ಮ ಕೈಲಾದಾಗ ಇದನ್ನು ಮಾಡಿಸ್ತಾ ಇದ್ದೀವಿ. ಸೊ ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ ಆದಂಥ ಸ್ವಸ್ತಿಕ್ ಡಿಸೈನ್ ಸೈಡ್ಸಲ್ಲಿ ಸಿಕ್ಕಿತ್ತಾ ಇದೆ ಅಂತ. ಅಂದರೆ ನಾನೇ ಸ್ವಸ್ತಿಕ್ ಹೇಳಿದ್ದೆ, ನಿಮಗೆ ಬೇರೆ ಡಿಸೈನ್ ಶಂಖ ಅದು ಇದು ಅಂತ ಸುಮಾರು ಡಿಸೈನ್ಸ್ ಇರುತ್ತೆ. ಆ ಡಿಸೈನ್ಸ್ನ ನಾನಿಲ್ಲಿ ಸೈಡಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ, ನೀವು ನೋಡಿ. ಸೊ ಆ ಡಿಸೈನ್ಗಳು ಕೂಡ ನಿಮಗೆ ಮಾಡಿಕೊಡ್ತಾರೆ. ಅವರೇ ನಿಮಗೆ ಬೇರೆ ಡಿಸೈನ್ನ ಕಳಿಸ್ತಾರೆ. ಇಲ್ಲ ನೀವೇ ಯಾವುದಾದ್ರೂ ನಿಮಗೆ ಡಿಸೈನ್ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಅವ್ರ ಹತ್ರ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಡಿಸೈನ್ ಇದ್ದರೆ ಅದನ್ನು ಕೂಡ ಅವ್ರಿಗೆ ಕಳಿಸ್ಬೋದು. ಸೊ ಪೇಂಟಿಂಗ್ ಆಗಿ ಬಂದಿರುತ್ತೆ. ಸೊ ಅದ್ರ ಮೇಲೆ ಕವರಪ್ ಶೀಟ್ ಹಾಕಿರ್ತಾರೆ. ಆ ಶೀಟ್ನ ಅವ್ರು ಇಲ್ಲೇ ಬಂದು ತೆಗೆಯೋದು, ಯಾಕಂತಂದರೆ ಸ್ಕ್ರ್ಯಾಚಸ್ ಎಲ್ಲ ಆಗಬಾರ್ದಲ್ವಾ, ಅದಕ್ಕೋಸ್ಕರ. ಹಾಗೆ ಇದರ ಔಟ್ಕಮ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಪ್ಯೂರ್ ಗೋಲ್ಡ್ ಶೀಟ್ ಹಾಕ್ಸಿದ್ದೀವೇನೋ ಅಂತ ಅನಿಸುತ್ತೆ. ಸ್ವಲ್ಪ ಮೇಂಟೆನೆನ್ಸ್ ಬಗ್ಗೆ ನೀವು ಕಾಳಜಿ ವಹಿಸಬೇಕು. ಅಂತ ಓವರ್ ಮೇಂಟೆನೆನ್ಸ್ ಏನಿಲ್ಲ. ನೀವು ನೀಟಾಗಿ ನಿಮ್ದು ಯಾವುದಾದ್ರು ಮನೇಲಿರೋ ಸೊಲ್ಯೂಷನ್ ಅಥವಾ ವಾಟ್ರಲ್ಲಿ ವೈಪ್ ಮಾಡ್ಬೋದು. ಅದು ಬನಿಯನ್ ಕ್ಲಾತ್ ಅಥವಾ ಸಾಫ್ಟ್ ಕ್ಲಾತ್ ಯಾವುದಾದ್ರು ಇದ್ದರೆ ಅದರಲ್ಲಿ ವೈಪ್ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಸ್ಕ್ರ್ಯಾಚಸ್ ಆದರೆ ಬೇಗ ಕಾಣುತ್ತೆ ಅದು ಅಂತ ಹೇಳಿದ್ರು ಅವರು. ಅಫ್ಕೋರ್ಸ್ ಸ್ಕ್ರ್ಯಾಚಸ್ ಆಗೇ ಆಗುತ್ತೆ, ಮಕ್ಕಳಿರ್ತಾರೆ ಮನೆಯಲ್ಲಿ, ಅದೇನೂ ಮಾಡೋಕ್ಕಾಗೋದಿಲ್ಲ. ಬಟ್ ದ ಲುಕ್ ಹೇಗೆ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನು ನೀವು ವೆಯ್ಟ್ ಮಾಡ್ಸೋಕ್ಕೆ ಆಗೋದಿಲ್ಲ ಇದನ್ನು ಹಾಕ್ಸೋಕ್ಕೆ, ಅಷ್ಟು ಚೆನ್ನಾಗಿ ಬಂತು. ಇದು ಮೇನ್ ಡೋರ್ದು. ನಾನು ಇಷ್ಟೋ ತನಕ ತೋರಿಸಿದ್ದು ಪೂಜಾ ರೂಮ್ ವಾಸ್ಕಲ್ದು. ಇದು ಮೇನ್ ಡೋರ್ ವಾಸ್ಕಲ್ದು ಅವ್ರು ಹಾಕ್ತಾ ಇರೋವಂಥದ್ದು, ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಅಷ್ಟೇ ನಾನು ಗಣಪತಿ ಡಿಸೈನ್ ಜೊತೆಗೆ ಸ್ವಸ್ತಿಕ್ ಕೊಟ್ಟಿದ್ದೆ. ಆಚೆ ಈಚೆ ಅವ್ರು ನಾರ್ಮಲ್ ಒಂದು ಬಾರ್ಡರ್ ಹಾಕಿ ಅರ್ಶಿನ ಕುಂಕುಮದೆಲ್ಲ ಡಿಸೈನ್ ಮಾಡಿನೇ ಕೊಟ್ಟಿದ್ರು. ನೀವು ಇದಕ್ಕೆ ಅರ್ಶಿನ ಕುಂಕುಮ ಹಚ್ಚಕ್ಕೆ ಹೋದರೂ ಅಂಟಲ್ಲ, ಬಟ್ ಮೇಲೆಗಡೆ ನೀವು ಡಿಸೈನ್ ಏನಿದೆ ಅಲ್ಲ, ರಂಗೋಲಿ ಏನಿಟ್ಟಿದ್ದಾರೆ ಅದಕ್ಕೆ ನೀವು ಇಡಬಹುದು ಅರ್ಶಿನ ಕುಂಕುಮ. ಸೊ ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸಿದೆ ಅಂತ ಹೇಳಿ. ಥ್ಯಾಂಕ್ಸ್ ಟು ಪುಷ್ಪಾಂಜಲಿ ಮ್ಯಾಡಮ್ ಆಗಿ. ನಿಮಗೂ ಕೂಡ ಈ ರೀತಿ ಏನಾದರೂ ಡಿಸೈನ್ಸ್ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಟು ಕಾಂಟ್ಯಾಕ್ಟ್ ದೆಮ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದೆಲ್ಲ ಡೀಟೇಲ್ಸ್ ಹಾಕಿರ್ತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಧನ್ಯವಾದಗಳು.